ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅತ್ಯಂತ ಗಂಭೀರವಾದಂಥ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಸಂಗತಿ. ಕಾರಣ ಈ ಸಮಸ್ಯೆ ನಾಳೆ ನಮ್ಮ ಬುಡಕ್ಕೆ ಬರೋದ್ರಲ್ಲಿ ಅಥವಾ ನಮ್ಮ ನಗರಕ್ಕೆ ಬರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಂಧುಗಳೇ, ಇವತ್ತು ದೆಹಲಿ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ದೆಹಲಿಯ ಸದ್ಯದ ಕ್ರೈಸಿಸ್ಗೆ ಸಂಬಂಧಪಟ್ಟ ಹಾಗೆ ಜನ ಆತಂಕ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೆಹಲಿ ನಮ್ಮ ರಾಷ್ಟ್ರ ರಾಜಧಾನಿ. ಇಂತಹ ದೆಹಲಿಯಲ್ಲಿ ಜನ ಉಸಿರಾಡೋದಕ್ಕೆ ಇದೀಗ ಆತಂಕ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಜನ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಮನೆ ಒಳಗಡೆ ಬೀಗ ಹಾಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಅಲ್ಲಿಯ ಆರ್ಥಿಕತೆ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಎಲ್ಲವೂ ಕೂಡ ಏರುಪೇರಾಗ್ತಾ ಇದೆ. ಜನ ಹೊರಗಡೆ ಬಂದಿಲ್ಲ, ಜನ ದುಡಿತಾ ಇಲ್ಲ ಅಂದಾಗ ಅಲ್ಲಿಯ ಎಕಾನಮಿ ಮೇಲೆ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ನೀವು ಯೋಚನೆ ಮಾಡಿ. ಅಲ್ಲಿಯ ಜನರ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ, ಸರ್ಕಾರದ ಬಳಿ ಕೇಳ್ತಾ ಇದ್ದಾರೆ, ಸ್ವಾಮಿ ನಮಗೆ ಈ ಮೂಲಭೂತ ಸೌಕರ್ಯಗಳು ಬೇಡ ಅಥವಾ ಉದ್ಯೋಗ ಸೃಷ್ಟಿ ಬೇಡ, ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡ್ತೀವಿ, ಅದನ್ನು ನಾವು ಹೇಳಬೇಕಾದ್ರೂ ಸಹಿಸಿಕೊಳ್ತೀವಿ. ಸ್ವಾಮಿ, ನಮಗೆ ಬದುಕೋದಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಅದಕ್ಕೋಸ್ಕರ ಏನಾದರೂ ಒಂದಷ್ಟು ಪ್ಲಾನ್ ಅನ್ನು ರೂಪಿಸಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಏನಾಯ್ತು ದೆಹಲಿಯಲ್ಲಿ? ಜನ ಯಾಕೆ ಉಸಿರಾಡೋದಕ್ಕೆ ಆತಂಕ ಪಡ್ತಾ ಇದ್ದಾರೆ? ಯಾಕೆ ಬದುಕೋದಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಬಂತು? ಒಂದಷ್ಟು ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇವತ್ತು ದೆಹಲಿಯ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ಜನ ಪ್ರತಿದಿನ ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ. ತಮ್ಮ ಮಕ್ಕಳ ಭವಿಷ್ಯವನ್ನ ಯೋಚನೆ ಮಾಡಿ ಅವರಿಗೆ ಭಯ ಆಗೋದಿಕ್ಕೆ ಶುರುವಾಗಿದೆ. ಅದೆಲ್ಲದಕ್ಕೂ ಕೂಡ ಕಾರಣ ದೆಹಲಿಯ ವಾಯು ಮಾಲಿನ್ಯ. ಸುದ್ದಿಯಲ್ಲಿ ಮುಂದುವರಿಯೋಕ್ಕೂ ಮುನ್ನ ಈ ಮಾಹಿತಿಯನ್ನ ಗಮನಿಸೋಣ. ನಮ್ಮ ಬದುಕಲ್ಲಿ ಅನಿರೀಕ್ಷಿತ ಘಟನೆಗಳು ಸಹಜ. ಬದುಕು ಹೀಗೆ ಇರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಿಮ್ಮ ಅನುಪಸ್ಥಿತಿಯಲ್ಲೂ ನಿಮ್ಮ ಕುಟುಂಬ ಚೆನ್ನಾಗಿರುವಂತೆ ನೋಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಹೀಗಾಗಿ ಟರ್ಮ್ ಇನ್ಶೂರೆನ್ಸ್ ಅನ್ನ ಪ್ರತಿಯೊಬ್ಬರು ಮಾಡಿಸಲೇಬೇಕು. ಒಂದು ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಬದುಕನ್ನ, ನಿಮ್ಮ ಕುಟುಂಬವನ್ನ ಸುಭದ್ರಗೊಳಿಸುತ್ತೆ. ನಂಬಿಕಸ್ಥ ಆಕ್ಸಿಸ್ ಮ್ಯಾಕ್ಸ್ ಇನ್ಶೂರೆನ್ಸ್ ನಿಮ್ಮ ಸಹಾಯಕ್ಕೆ ಬರ್ತಾ ಇದೆ. ನೀವು ತಿಂಗಳಿಗೆ 578 ರೂಪಾಯಿ ಖರ್ಚು ಮಾಡಿದ್ರೆ 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಫಸ್ಟ್ ಇಯರ್ ಪ್ರೀಮಿಯಂಗೆ 15% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ 64 ಗಂಭೀರ ಆರೋಗ್ಯ ಸಮಸ್ಯೆ ಕವರ್ ಆಗೋದ್ರ ಜೊತೆಗೆ 99.70% ಸೆಟಲ್ಮೆಂಟ್ ರೇಷಿಯೋ ಇರುತ್ತೆ. ಅದೇ ರೀತಿಯಾಗಿ 54,600 ರೂಪಾಯಿ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಮುಂದೆ ಪ್ರೀಮಿಯಂ ರೇಟ್ ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗಲೇ ಪರ್ಚೇಸ್ ಮಾಡೋದು ಉತ್ತಮ. ಇನ್ಯಾಕೆ ತಡ? ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆಕ್ಸಿಸ್ ಮ್ಯಾಕ್ಸ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಿ. ಬಂಧುಗಳೇ, AQI ಅಂತ ಹೇಳಿ ಕರಿತೀವಿ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೀವಿ. ಅಂದ್ರೆ ವಾಯುವಿನ ಅಥವಾ ಗಾಳಿಯ ಗುಣಮಟ್ಟವನ್ನ ಆ ರೀತಿಯಲ್ಲಿ ನಾವು ಲೆಕ್ಕ ಹಾಕ್ತೀವಿ. ಎಲ್ಲಿಗೆ ಹೋಗಿ ತಲುಪಿದೆ ಗೊತ್ತಾ? ನಿಮ್ಗೆ ಆ ಅಂಕಿಅಂಶವನ್ನು ನೀಟಾಗಿ ನಾನು ವಿವರಿಸ್ತಾ ಹೋಗ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ನಾವು 0 to 50 ಅಂದಾಗ ಅದನ್ನ ಗುಡ್ ಏರ್ ಕ್ವಾಲಿಟಿ ಅಂತ ಕರಿತೀವಿ. ಅಂದ್ರೆ ಗಾಳಿಯ ಗುಣಮಟ್ಟ ಚೆನ್ನಾಗಿದೆ ಅಂತ ಕೇಳ್ತೀವಿ. ಎಲ್ಲಿವರೆಗೆ? 50ರ ಒಳಗಡೆ ಇದ್ರೆ. 50ರಿಂದ 100 ಅಂತ ಆದ್ರೆ ಅದನ್ನ ಅವರೇಜ್ ಅಂತ ಹೇಳಿ ಕರಿತೀವಿ. 100ರಿಂದ 200 ಅಂತ ಆದ್ರೆ ಬ್ಯಾಡ್ ಅಂತೀವಿ. 200ರಿಂದ 300 ಅಂತ ಆದ್ರೆ ಅನ್ಹೆಲ್ದಿ, ಅದು ತೀರಾ ಅಂದ್ರೆ ಆ ಗಾಳಿಯಲ್ಲಿ ನಾವು ಓಡಾಡೋದಕ್ಕೆ ಸಾಧ್ಯ ಆಗೋದ್ರೆ ಉಸಿರಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೀವಿ. ಎಷ್ಟು? 200ರಿಂದ 300 ವರೆಗೆ. ಆದ್ರೆ ಇವತ್ತು ದೆಹಲಿ ಎಲ್ಲಿವರೆಗೆ ಹೋಗಿದೆ ಗೊತ್ತಾ? ಮೊನ್ನೆ 15ನೇ ತಾರೀಕಿನ ಸಂದರ್ಭದಲ್ಲಿ 498 ಏರ್ ಕ್ವಾಲಿಟಿ ಇಂಡೆಕ್ಸ್. ನಿಮ್ಮ ಊರಿಂದ ಚೆಕ್ ಮಾಡಿ ನೀವು. ಈಗ ನಮ್ಮೂರಿಂದ ಚೆಕ್ ಮಾಡಿದಾಗ, ನಾನು ಮೂಲತಃ ಆಗುಂಬೆ ಭಾಗದವನು, ಅಲ್ಲಿ 60, 70 ಈ ಆಸುಪಾಸಿನಲ್ಲಿದೆ. ಅಲ್ಲಿ ಅಷ್ಟು ಮರಗಿಡಗಳು ಅಂಥದ್ದೆಲ್ಲವೂ ಕೂಡ ಇದ್ದು ಕೂಡ ಏರ್ ಕ್ವಾಲಿಟಿ ಓಕೆ ಎನ್ನುವ ಹಂತದಲ್ಲಿ ಇದೆ. ಈಗ ದೆಹಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ ಲೆಕ್ಕ ಹಾಕಿದಾಗ ಅದು 498ಗೆ ಹೋಗಿ ತಲುಪಿದೆ. ಅಲ್ಲಿಯ ಜನ ಹೇಗೆ ವಾಸ ಮಾಡಬೇಕು, ಅಲ್ಲಿಯ ಜನ ಹೇಗೆ ಉಸಿರಾಡಬೇಕು, ಹೇಗೆ ಬದುಕಬೇಕು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಏನಾಗ್ತಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಲ್ಲಿ ಒಂದು ಜನ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ದಟ್ಟವಾದಂಥ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ಎಲ್ಲಿಯವರೆಗೆ ಅಂದರೆ, ಬಿಲ್ಡಿಂಗ್ಸ್ಗಳು ಕಾಣಿಸ್ತಾ ಇಲ್ಲ, ಎದುರುಗಡೆ ಬರುವಂಥವ್ರು ಕಾಣಿಸ್ತಾ ಇಲ್ಲ, ವೆಹಿಕಲ್ಸ್ಗಳು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲ ಕಡೆಗಳಲ್ಲೂ ಕೂಡ ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿದೆ. ಯಾವ ಕಾರಣಕ್ಕಾಗಿ? ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್ ಕಾರಣಕ್ಕಾಗಿ ಆ ರೀತಿಯಾಗಿ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ಈ ಕಾರಣಕ್ಕಾಗಿ ವೆಹಿಕಲ್ಸ್ಗಳಿಗೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಕಾಣಿಸ್ತಾ ಇಲ್ಲ. ಸಾಲು ಅಪಘಾತಗಳೆಲ್ಲವೂ ಕೂಡ ಸಂಭವಿಸ್ತಾ ಇದೆ. ಒಂದು ಮತ್ತೊಂದು, ನಾನು ಆಗ್ಲಿಂದ ಹೇಳ್ತಾ ಇರೋದು ಉಸಿರಾಟದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಜನ ಉಸಿರಾಡೋದಕ್ಕೆ ಶುದ್ಧ ಗಾಳಿ ಸಿಗದೆ ಒದ್ದಾಡ್ತಾ ಇದ್ದಾರೆ. ಪರಿಶುದ್ಧವಾದಂಥ ಗಾಳಿ ಬೇಕು, ಆಮ್ಲಜನಕ ಬೇಕು ಅಂತ ಜನ ಕೇಳ್ತಿದ್ದಾರೆ. ನೀವು ಬೇರೆ ತೆಗೆದಾಕ್ರಿ. ನನಗೆ ಇದನ್ನು ನೋಡಿದಾಗಲೇ ಅನ್ಸೋದು, ನಮ್ಮ ಪರಿಸ್ಥಿತಿ ಹೇಗಿದೆ, ನಾವು ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿ. ಅವ್ರು ಯಾವುದೋ ಐಷಾರಾಮಿ ಬದುಕನ್ನ ಕೇಳ್ತಾ ಇಲ್ಲ, ಅಥವಾ ನಮಗೆ ರಸ್ತೆ ಬೇಕು, ಉದ್ಯೋಗ ಬೇಕು, ಮತ್ತೊಂದು ಬೇಕು ಅಂತಲೂ ಕೂಡ ಕೇಳ್ತಾ ಇಲ್ಲ. ಅದೆಲ್ಲವನ್ನು ಕೂಡ ಪಕ್ಕಕ್ಕಿಡ್ತೀವಿ, ನಾವು ಸಹಿಸ್ಕೊಳ್ತೀವಿ. ಹೇಗೋ ನಮಗೆ ಉಸಿರಾಡೋದಕ್ಕೆ ಶುದ್ಧ ಗಾಳಿಯ ವ್ಯವಸ್ಥೆಯನ್ನ ಮಾಡಿ, ಶುದ್ಧ ಗಾಳಿಯ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ.
ಮನುಷ್ಯನಿಗೆ ಉಸಿರಾಡೋದಕ್ಕೆ ಪ್ರಕೃತಿ ದತ್ತವಾಗಿ ಸಿಗುವಂತಹ ಗಾಳಿಯೂ ಸಿಗ್ತಾ ಇಲ್ಲ. ಆ ಗಾಳಿಯನ್ನು ನಾವು ಮಲಿನಗೊಳಿಸ್ಬಿಟ್ಟಿದ್ದೇವೆ ಅಂದರೆ ಯೋಚನೆ ಮಾಡಿ, ಜನರ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ. ಆ ಗಾಳಿಯಲ್ಲಿ ಇವತ್ತು ಉಸಿರಾಡಿದ್ರೆ ಲಂಗ್ಸ್ಗೆ ಸಮಸ್ಯೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಬಹುದು, ಸ್ಟ್ರೋಕ್ ಆಗಬಹುದು, ನಿಮ್ಮ ದೇಹ ಸಂಪೂರ್ಣವಾಗಿ ಅಂದರೆ ಅನಾರೋಗ್ಯಕ್ಕೆ ಈಡಾಗಬಹುದು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಆ ಗಾಳಿಯಲ್ಲಿ ಓಡಾಡಿದಂಥವ್ರಿಗೆ ಇವತ್ತು ಕಣ್ಣು ವಿಪರೀತ ಉರಿ ಬರ್ತಾ ಇದೆ, ಮೂಗು ಉರಿ ಬರ್ತಾ ಇದೆ, ಥ್ರೋಟ್ ಎಲ್ಲವೂ ಕೂಡ ಬರ್ನ್ ಆಗ್ತಾ ಇದೆ, ಅವರು ಗಂಟಲು ಸುಡೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಜನ ಹೀಗಾಗಿ ಮನೆಯಿಂದ ಹೊರಗಡೆ ಬಂದು ದುಡಿಯೋದಿಕ್ಕಾಗ್ಲಿ ಅಥವಾ ಓಡಾಡೋದಿಕ್ಕಾಗ್ಲಿ ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ದೆಹಲಿಯಲ್ಲಿ. ಇದು ದೆಹಲಿಯ ವಿಚಾರ ಅಲ್ಲ, ನಾಳೆ ನಮ್ಮ ನಗರಕ್ಕೂ ಬರ್ತದೆ. ಅಂದರೆ ನಾವು ಆ ಹಂತಕ್ಕೆ ಹೋಗ್ತಾ ಇದ್ದೇವೆ ಇವತ್ತು. ಈಗ ಅಲ್ಲಿ ಒಂದಷ್ಟು ಸರ್ಕಾರ ಹೇಳ್ತಾ ಇದೆ ನಾವು ಅದು ಮಾಡ್ತಿದ್ದೀವಿ ಇದು ಮಾಡ್ತಿದ್ದೀವಿ ಅಂತೇಳಿ. ಪ್ರಮುಖವಾಗಿ ಈಗ ಅಲ್ಲಿ ಶಾಲಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಅನ್ನ ಸಲಹೆ ಕೊಡಲಾಗಿದೆ. ಹೀಗಾಗಿ ಶಾಲಾ ಮಕ್ಕಳ ಶಾಲೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿಬಿಟ್ಟಿದೆ. ಹಾಗೆ ಸರ್ಕಾರಿ ಹಾಗೆ ಖಾಸಗಿ ಉದ್ಯೋಗಿಗಳು ಎಲ್ರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ನೀವು 50% ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಯಾರು ಕೂಡ ಹೊರಗಡೆ ಬರಬೇಡಿ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಜನ ಹೊರಗಡೆ ಬಂದು ದುಡಿಯೋದಕ್ಕೂ ಕೂಡ ಈಗ ಬರ್ತಾ ಇಲ್ಲ, ಮನೆ ಒಳಗಡೆ ಕೂತ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೆಹಿಕಲ್ಸ್ಗಳಿಗೆ ಈಗ ರಿಸ್ಟ್ರಿಕ್ಷನ್ ಅನ್ನು ಹೇರಲಾಗ್ತಾ ಇದೆ, ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಈಗ ಹೇಳ್ತಾ ಇದೆ ದೆಹಲಿ ಸರ್ಕಾರ, ಎಮಿಷನ್ ಟೆಸ್ಟ್ ಮಾಡಿದಂಥ ವೆಹಿಕಲ್ಸ್ಗಳು ದೆಹಲಿಗೆ ಎಂಟ್ರಿ ಆಗುವ ಹಾಗಿಲ್ಲ. ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರವನ್ನು ತೋರಿಸಿಲ್ಲ ಅಂತ ಆದ್ರೆ ನಾವು ಪೆಟ್ರೋಲ್ ಕೊಡೋದಿಲ್ಲ, ಡೀಸೆಲ್ ಕೊಡೋದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಇದು ಒಂದು. ಮತ್ತೊಂದು, ಕನ್ಸ್ಟ್ರಕ್ಷನ್ ಸಂಪೂರ್ಣವಾಗಿ ಅಲ್ಲಿ ಬ್ಯಾನ್ ಅಥವಾ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿಬಿಟ್ಟಿದೆ. ಯಾವುದೇ ಹೊಸ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಅಂತದ್ದು ಏನೂ ಕೂಡ ನಡೀತಾ ಇಲ್ಲ. ನೋಡಿ ದೆಹಲಿ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ ಹೇಳಿ. ಹೀಗಾಗಿ ಕಾರ್ಮಿಕರು ಕೆಲಸ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ. ಹೀಗಾಗಿ ಅವರಿಗೆ ಕಾಂಪನ್ಸೇಷನ್ ಅಂದರೆ ಅವರಿಗೊಂದು ಪರಿಹಾರದ ರೀತಿಯಲ್ಲಿ ಈಗ 10,000 ರೂಪಾಯಿ ಅಮೌಂಟನ್ನು ಕೊಡಲಾಗ್ತಾ ಇದೆ. ಅಂದರೆ ಕನ್ಸ್ಟ್ರಕ್ಷನ್ ಅನ್ನು ಸಂಪೂರ್ಣ ಬ್ಯಾನ್ ಮಾಡಲಾಗಿದೆ. ಇನ್ನೊಂದು ಬಹಳ ಅದನ್ನು ನಗೆಪಾಟಲಿಗೆ ಅಂತಿದ್ದಾರೆ ಒಂದಷ್ಟು ಜನ, ಇನ್ನೊಂದಷ್ಟು ಜನ ಇದು ಏನಪ್ಪ ನಿರ್ಧಾರ ಅಂತಿದ್ದಾರೆ, ತಂದೂರ್ ಅಂತ ಕರಿತೀವಿ ನೋಡಿ, ತಂದೂರುಗಳನ್ನು ಮಾಡೋದು, ಅದನ್ನು ಕೂಡ ಇದೀಗ ಬ್ಯಾನ್ ಮಾಡಲಾಗಿದೆ. ಚಿಕನ್ ತಂದೂರನ್ನು ಕಂಪ್ಲೀಟ್ ಆಗಿ ಈಗ ಬ್ಯಾನ್ ಮಾಡಲಾಗ್ತಾ ಇದೆ. ಅದನ್ನು ಸುಡೋದ್ರಿಂದ ಹೊಗೆ ಆವರಿಸಿಕೊಳ್ಳುತ್ತೆ, ಅದರಿಂದಲೂ ಕೂಡ ವಾಯು ಮಾಲಿನ್ಯ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಎನ್ನುವಂಥ ಕಾರಣಕ್ಕಾಗಿ. ಮತ್ತೊಂದು ಕಡೆಯಿಂದ ಹಾಸ್ಪಿಟಲ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜನರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಬಹುತೇಕರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಲಂಗ್ಸ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಗಂಟಲು ಊರಿ, ಮೂಗೂರಿ, ಕಣ್ಣೂರಿ ಅಂತ ಹೇಳಿ ಜನ ಈಗ ಒದ್ದಾಡುವಂತ ಪರಿಸ್ಥಿತಿ ಇದೀಗ ದೆಹಲಿಯಲ್ಲಿದೆ. ನಾನು ಹೇಳ್ತಾ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಎಲ್ಲವೂ ಕೂಡ ಆಗಿಬಿಡುತ್ತೆ. ಇದು ಸದ್ಯ ದೆಹಲಿಯಲ್ಲಿ ನಿರ್ಮಾಣ ಆಗ್ತಿರುವಂತ ಪರಿಸ್ಥಿತಿ. ಇದರ ನಡುವೆ ಇದೀಗ ಅಲ್ಲಿಯ ಜನ ಅಲ್ಲಿನ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಲ್ಲಿವರೆಗೆ ನಾವು ಸಹಿಸ್ಕೊಂಡ್ವಿ, ನಿಮ್ಮ ಭರವಸೆಯನ್ನ ಕೇಳಿದ್ವಿ, ನಿಮ್ಮ ಮಾತನ್ನ ಕೇಳಿದ್ವಿ, ಆದ್ರೆ ಈಗ ನಾವು ಸಹಿಸ್ಕೊಳಕ್ ಸಾಧ್ಯವೇ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ನೀವೀಗ ವೆಹಿಕಲ್ ರಿಸ್ಟ್ರಿಕ್ಷನ್ ಮಾಡ್ತಿದ್ದೀರಿ, ಎಮಿಷನ್ ಟೆಸ್ಟ್ ಮಾಡ್ತಾ ಇದ್ದೀರಿ, ಕನ್ಸ್ಟ್ರಕ್ಷನ್ ಬ್ಯಾನ್ ಮಾಡ್ತಾ ಇದ್ದೀರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಆದ್ರೆ ಇಲ್ಲಿವರೆಗೆ ನೀವು ಏನು ಮಾಡ್ತಾ ಇದ್ರಿ? ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ, ಪುಕ್ಸಟೆಯಲ್ಲಿ ವಾಸವನ್ನ ಮಾಡ್ತಾ ಇಲ್ಲ, ಆದ್ರೆ ನಾವು ಪರಿಶುದ್ಧವಾದಂಥ ಗಾಳಿಯನ್ನ ಕೊಡ್ತಾ ಇಲ್ಲವಲ್ಲ. ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಇಲ್ಲಿವರೆಗೆ ನಿಮ್ದು ಪ್ಲಾನ್ ಅಂತ ಏನಿತ್ತು ನಿಮ್ದು? ಈಗ ವಾಯುಮಾಲಿನ್ಯ ಶುರುವಾದ ಬಳಿಕ ಹೀಗೆ ಬಾಯಿ ಬಡ್ಕೊಳ್ತಾ ಇದ್ದೀರಿ, ಅದು ಮಾಡ್ತೀವಿ ಇದು ಮಾಡ್ತಿದ್ದೀವಿ ಅಂತಿದಾರಲ್ಲ. ಮೊದಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ದೆಹಲಿಯಲ್ಲಿ ವಾಯುಮಾಲಿನ್ಯ ವಿಪರೀತ ಅಂತ ಹೇಳಿ. ಆದ್ರೆ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರಿ, ಇವ್ರ ಮೇಲೆ ಅವ್ರು ಹಾಕ್ತಿದ್ರಿ, ಅವ್ರ ಮೇಲೆ ಇವ್ರು ಹಾಕ್ತಾ ಇದ್ರಿ. ಈಗ ಜನ ಈಗ ತರಾಟೆಗೆ ತೆಗೆದುಕೊಳ್ತಿದ್ದಾರೆ, ಛೀಮಾರಿ ಹಾಕ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಹೇಗೆ ಪಾಠ ಕಲಿಸ್ಬೇಕು ನಮಗೆ ಗೊತ್ತು ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಅಲ್ಲಿ ರೇಖಾ ಗುಪ್ತಾ ಸಿಎಂ ಆಗಿದ್ದಾರೆ, ಬಿಜೆಪಿ ಸರ್ಕಾರ ಇದೆ. ಇದೇ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಪ್ರಪ್ರಥಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನಪ್ಪ ಅಂದ್ರೆ, ಅಥವಾ ಫಸ್ಟ್ ಪಾಯಿಂಟ್ ಅವ್ರದ್ದು ಏನಿತ್ತು ಅಂದ್ರೆ, ನಾವು ದೆಹಲಿಯ ಜನರಿಗೆ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಶುದ್ಧ ಗಾಳಿಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ. ಈಗ ಸಿಎಂ ನ ಕೇಳಿದ್ರೆ ಹೇಳ್ತಿದ್ದಾರೆ ಅದು ಪ್ರಕೃತಿಯಿಂದ ಆಗ್ತಿರುವಂತ ಸಮಸ್ಯೆ, ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಆ ಸರ್ಕಾರ ಕಾರಣ, ಈ ಸರ್ಕಾರ ಕಾರಣ, ನಾವು ಅಧಿಕಾರಕ್ಕೆ ಬಂದು ಬರೀ 10 ತಿಂಗಳಾಯ್ತು, ಈಗ ನಾವು ಏನು ಮಾಡೋಕೆ ಸಾಧ್ಯ, ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಸಬೂಬು ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲಿ ಮಿನಿಸ್ಟರ್ ಒಬ್ರು ಜನರ ಹತ್ರ ಕ್ಷಮೆ ಕೇಳ್ತಿದ್ದಾರೆ, ನಮ್ಮ ಕೈಯಲ್ಲಿ ಏನು ಮಾಡೋಕೆ ಸಾಧ್ಯ ಆಗ್ತಿಲ್ಲ, 10 ತಿಂಗಳಲ್ಲಿ ನಾವು ಏನು ಮಾಡೋದು ಎನ್ನುವಂತ ರೀತಿಯಲ್ಲಿ ಜನ ಈಗ ಸದ್ಯದಲ್ಲಿ ರೊಚ್ಚಿಗೆದ್ದಿದ್ದಾರೆ, ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನೊಂದು ಬಹಳ ಬೇಸರ ಅಂದ್ರೆ ನಮ್ಮ ದೇಶದ ದುರಂತ ನೋಡಿ. ಇಂತಹ ಸಮಸ್ಯೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಾನು ಮತ್ತೆ ಹೇಳ್ತಿದ್ದೇನೆ, ಇದು ಕೇವಲ ದೆಹಲಿಯ ಸಮಸ್ಯೆ ಅಲ್ಲ. ಇವತ್ತು ಬೆಂಗಳೂರಿನ AQI ಅನ್ನು ನೀವು ಚೆಕ್ ಮಾಡಿ, ಎಲ್ಲಿಗೆ ಬಂದು ನಿಂತಿದೆ ಅಂತ ನೀವೇ ನೋಡ್ಕೊಳ್ಳಿ. ಇದು ಮುಂದೆ ಹೋಗ್ತಾ ಪ್ರತಿ ಸಣ್ಣ ಪುಟ್ಟ ನಗರಗಳಿಗೂ ಕೂಡ ವ್ಯಾಪಿಸ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ. ಪ್ರಕೃತಿ ಹಾಳಾಗೋದಕ್ಕೆ ನಾವೆಲ್ಲರೂ ಕೂಡ ಕೊಡುಗೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರಗಳೆಲ್ಲವೂ ಕೂಡ ನಿದ್ರಿಸ್ತಾನೆ ಇದ್ದಾವೆ, ಯಾವುದಾದ್ರು ವಿಚಾರ ತಲೆ ಕೆಡಿಸ್ಕೊಳ್ತಿದ್ದಾರೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ಬಟ್ ನೋಡಿ, ಇಂಥ ಸೀರಿಯಸ್ ಕಂಡೀಷನ್ ಇದೆ. ಆದ್ರೆ ನಮ್ಮ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುವಂಥ ವಿಚಾರ ಏನು? ಯಾವುದೋ ಒಂದು ಯೋಜನೆಯ ಹೆಸರನ್ನ ಚೇಂಜ್ ಮಾಡಿಬಿಟ್ರು. ಒಂದು ಸರ್ಕಾರ ಯಾವುದ್ಯಾವುದೋ ರಾಜಕೀಯ ಕಾರಣಕ್ಕಾಗಿ ಹೆಸರನ್ನ ಚೇಂಜ್ ಮಾಡೋದು.
ಈ ಉದ್ಯೋಗ ಖಾತ್ರಿ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ವಿರೋಧ ಪಕ್ಷಗಳು ಅದನ್ನು ತೀವ್ರವಾಗಿ ಖಂಡಿಸೋದು, ಪಾರ್ಲಿಮೆಂಟ್ನಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಗ್ಗ ಜಗ್ಗಾಟ, ಆಕ್ರೋಶ, ತಿಕ್ಕಾಟ ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಇಲ್ಲ, ಒಂದೇ ಮಾತ್ರ ವಿಚಾರ. ಆಗ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಯಾವುದೋ ಇತಿಹಾಸವನ್ನ ಕೆದಕಿ 3-4 ದಿನಗಳ ಕಾಲ ಅದೇ ಚರ್ಚೆ, ಮಾಧ್ಯಮಗಳಲ್ಲಿ ಅದೇ ಚರ್ಚೆ, ಸಾರ್ವಜನಿಕ ವಲಯದಲ್ಲೂ ಅದೇ ಚರ್ಚೆ. ಬರೀ ಇಂಥದ್ದಕ್ಕೆ ನಾವು ಸೀಮಿತ ಆಗ್ತಿದ್ದೀವಿ. ಇದು ನಿಜವಾಗ್ಲೂ ನಮ್ಮ ದೇಶದ ದುರಂತ ಅಲ್ಲದೆ ಮತ್ತೇನು ಕೂಡ ಅಲ್ಲ. ಇಲ್ಲಿ ಮನುಷ್ಯರ ಬದುಕಿಗೆ ಸಂಬಂಧಪಟ್ಟಾಗ ಚರ್ಚೆ ಆಗ್ತಿಲ್ಲ, ಮನುಷ್ಯರಿಗೆ ಶುದ್ಧ ಗಾಳಿಯನ್ನು ಕೊಡುವಂಥ ವಿಚಾರದಲ್ಲಿ ಚರ್ಚೆ ಆಗ್ತಾ ಇಲ್ಲ, ಒಟ್ಟಾರೆಯಾಗಿ ಜೀವನಕ್ಕೆ ಸಂಬಂಧಪಟ್ಟ ಯಾವ ಚರ್ಚೆನೂ ಆಗ್ತಿಲ್ಲ. ಮಾತೆತ್ತಿದ್ರೆ ಜಾತಿ, ಧರ್ಮ, ಮತ್ತೊಂದು ಮಗದೊಂದು ಇದರಲ್ಲೇ ಕಾಲ ಕಳೀತಿದ್ದಾರೆ. ಆಗ ನೆಹರು ಹಂಗೆ ಮಾಡಿದ್ರು, ಇಂದಿರಾ ಗಾಂಧಿ ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ಈಗ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಯಾರ ಮಾತು ಇಲ್ಲ, ಯಾರ ಕಡೆಯಿಂದಲೂ ಕೂಡ ಚರ್ಚೆ ಇಲ್ಲ. ಇದೇ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ನಲ್ಲಿ ಒಂದು ಸುದೀರ್ಘವಾದಂಥ ಚರ್ಚೆ ಆಗಲಿ, ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ರೀತಿಯಲ್ಲಿ ಅವರೊಂದು ಯೋಜನೆಯನ್ನು ರೂಪಿಸಲಿ, ಅಂಥದ್ದು ಏನೂ ಕೂಡ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇದು ನಮ್ಮ ದೇಶದ ದುರಂತ ಅಲ್ಲದೆ ಮತ್ತಿನ್ನೇನು ಕೂಡ ಅಲ್ಲ. ಒಟ್ಟಾರೆ ಬಂಧುಗಳೇ, ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.